ಸುನೀತಿ ಚೌಧರಿ ಘೋಷ್ ಯಾಕೆ ಏನು ಮಾಡಿದ್ರು ಅಂತ 14ನೇ ವರ್ಷದಲ್ಲಿ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಸ್ಟೀವನ್ಸನ್ ಅನ್ನತಕ್ಕಂಥ ಕಲೆಕ್ಟರ್ ಒಬ್ಬನ್ನ ಶೂಟ್ ಮಾಡಿ ಸಕ್ಸಸ್ಫುಲಿ ಕೀಳ್ಳಿ 14 ವರ್ಷದ ಹುಡುಗಿ. ಅವರಿಗೆ ಈ ದೇಶದ ಮೇಲೆ ಪ್ರೀತಿಯಾಗಲಿ ದೇಶಭಕ್ತಿಯಾಗಿ ಇಲ್ಲ. ಅವರೆಲ್ಲದಕ್ಕೂ ಕೂಡ ರಷ್ಯಾ ಕಡೆ ನೋಡ್ತಾ ಇದ್ರು, ಚೈನಾ ಕಡೆ ನೋಡ್ತಾ ಇದ್ರು. ಕಮ್ಯುನಿಸ್ಟರು ಹೇಗೆ ಅಂದರೆ ಮದ್ರಾಸ್ನಲ್ಲಿ ಮಳೆ ಬಿದ್ದರೆ ಇಲ್ಲಿ ನೆಗಡಿ ಆಗುತ್ತೆ ಅವರಿಗೆ ಅಂತ. ಆವತ್ತಿನ ಸಹ ಅಲ್ಲಿ ಫಿಕ್ಸ್ ಮಾಡಿದಂಥ ಚೇರ್ಸ್ ಜನ ಎಷ್ಟಾಗೋಯ್ತು ಅಂದರೆ ಆ ಚೇರ್ಸ್ನೆಲ್ಲ ತೆಗೆದು ಆಚೆ ಹಾಕಿ ಸೆಪ್ರೇಟಾಗಿ ಚಿಕ್ಕ ಚೇರ್ಸ್ ಹಾಕ್ಬಿಟ್ಟಿದ್ರು. ಸುಂದರ್ ಚೇರ್ಸ್ ಅಂತ ಇದ್ವಲ್ಲ ಅಂಥದ್ದು ಕೂತ್ಕೊಳ್ಳೋದಕ್ಕೆ. ಅಂದರೆ ಆ ರೀತಿ ಜನ. ಇಫ್ ಯು ಆರ್ ನಾಟ್ ಎ ಕಮ್ಯುನಿಸ್ಟ್ when you are in your 20s, you don't have heart. If you continue to be a communist even after 40s, you don't have head. ನನಗೆ ನೆನಪಿರೋ ಹಾಗೆ 7,000 ಪ್ರತಿಗಳನ್ನ ಆವಾಗ ಪ್ರಿಂಟ್ ಮಾಡಿದ್ರು. ಪ್ರೀ ಪಬ್ಲಿಕೇಶನ್ ಹತ್ತತ್ರ 3,000ದಷ್ಟು ಆಗ್ಬಿಟ್ಟಿತ್ತು. ಇವತ್ತಿಗೂ ಆಗೋದಿಲ್ಲ. ಫಸ್ಟ್ ಎಡಿಷನ್ ಬಿಡುಗಡೆ ನಭೂತೋ ನಭವಿಷ್ಯನತಿ ಅನ್ನೋ ರೀತಿಯಲ್ಲಿ ಆಯಿತು. ಅದೇ ಟೌನ್ ಹಾಲ್ನಲ್ಲಿ ಭಗತ್ ಸಿಂಗ್ ತಾಯಿ ಬಿಡುಗಡೆ ಮಾಡಬೇಕಂತ ಪುಸ್ತಕವನ್ನು ಆಜಾದನ ಸಂಗಾತಿಗಳು ಬಂದು ಬಿಡುಗಡೆ ಮಾಡಿದ್ರು. ವೆರಿ ಗುಡ್, ವೆರಿ ಗುಡ್. ಅದರಲ್ಲಿ ದುರ್ಗಾ ಬಾಬಿ ಅನ್ನುವಂಥ ಕ್ಯಾರೆಕ್ಟರ್ ಬರುತ್ತೆ. ಆಕೆಯನ್ನು ಕರೆಯೋಕ್ಕೆ ಹೋಗಿದ್ದೆ. ಆಕೆ ಸ್ಪಷ್ಟವಾಗಿ ಹೇಳಿಬಿಟ್ರು, ಐ ಡೋಂಟ್ ಕಮ್, ಐ ಡೋಂಟ್ ವಾಂಟ್ ಟು ಪೀಪಲ್ ಟು ಎಕ್ಸ್ಪ್ಲಾಯ್ಟ್ ದಿ ನೇಮ್ಸ್ ಆಫ್ ಭಗತ್ ಸಿಂಗ್ ಆ್ಯಂಡ್ ಆಜಾದ್. ಅಂದರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಆಕೆ ಮಾಡ್ಕೊತಾ ಇದ್ರು ರಾಜಕಾರಣಿಗಳೆಲ್ಲನೂ. ನಾನು ಇಂಥದಕ್ಕೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ರು. ಸರಿ ಬೇಡ ಅಂಥೇಳಿ ಆಮೇಲೆ ಒಂದು ಲೇಖನ ಕೊಟ್ಟರು ಅವರ ಸಮಯಕ್ಕೆ. ಆಗ ಈ ಕಾಕೋರಿ ಎಪಿಸೋಡ್ನಲ್ಲಿ ಭಾಗವಹಿಸಿದ್ದಂಥ ಶಚೀಂದ್ರನಾಥ್ ಬಕ್ಷಿ ಅನ್ನುವಂಥವ್ರು ಸಿಕ್ಕಿದ್ರು. ಭಾಳ ಖುಷಿ ಮನುಷ್ಯ. ನಾನು ಲಕ್ನೋದಲ್ಲಿದ್ದಾಗ ಅವ್ರನ್ನ ಹುಡುಕೊಂಡು ಹೋದೆ. ಅವರು MLA ಆಗಿದ್ದರು. ಹೋದರೆ ಅಲ್ಲಿ ಜನ ಹೇಳಿದ್ರು, ಇಲ್ಲ ಅವ್ರು ಸಿನಿಮಾಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ನಾಳೆ ಬನ್ನಿ ಅಂದರು. ನಾಳೆ ಹೋಗೋಷ್ಟೊತ್ತಿಗೆ ಅವ್ರು ಸಿನಿಮಾ ಹೋಗೋಕ್ಕೆ ರೆಡಿಯಾಗಿತ್ತು. ಅವರು ಆ ವಯಸ್ಸಿನಲ್ಲೂ ಭಾಳ ಖುಷಿ ಮನುಷ್ಯ, ಮೊದಲಿಂದ ಅಷ್ಟೇ. ಅವರು ಜೀಲ್ ಕೆ ಉಸ್ ಪಾರ್ ಅನ್ನುವಂಥ ಒಂದು ಸಿನಿಮಾ, ಬನ್ನಿ ಜೀಲ್ ಕೆ ಉಸ್ ಪಾರ್ ನೋಡೋಣ, ನನ್ನನ್ನು ಕರ್ಕೊಂಡು ಹೋದ್ರು. ಸಿನಿಮಾ ನೋಡ್ಕೊಂಬಂದು ಆಮೇಲೆ ಅವ್ರು ಹೇಳಿದೆ, ಈ ರೀತಿ ಕಾರ್ಯಕ್ರಮ ಇದೆ, ನೀವು ಬರಬೇಕು. ಖಂಡಿತ ಬರ್ತೀನಿ ಅಂದರು. ಆವಾಗ ಬೀನಾ ದಾಸ್ ಅಂತ ಹೇಳ್ಬಿಟ್ಟು ಒಬ್ಬ ಕ್ರಾಂತಿಕಾರಿಣಿ, ಕೇಳಿರ್ಬೋದು ನೀವು. ಬಂಗಾಲದಲ್ಲಿ ಒಬ್ಬ ಇವನ್ನ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿ ಸಿಕ್ಕಾಕ್ಕೊಂಡು ಆಕೆದು ಭಾಳ ದುರ್ಭರವಾದಂಥ ಜೀವನ. ಕೊನೆಯಲ್ಲಿ ಒಬ್ಬ ಋಷಿಕೇಶಕ್ಕೆ ಹೋಗಿ ಒಬ್ಬಳೇ ಇರ್ತಾಳೆ ಆಕೆ. ಕೊನೆಯಲ್ಲಿ ಬರೆದಿದ್ದೀನಿ, ನನ್ನ ಪುಸ್ತಕಗಳಲ್ಲಿದೆ. ಅಲ್ಲಿ ಯಾರ್ದು ಗತಿ ಇಲ್ಲದೆ ಎಲ್ಲೋ ಆಶ್ರಮದಲ್ಲಿ ಇಲ್ಲಿ ಇದ್ದಂಥಳು ಒಂದು ದಿವಸ ರಸ್ತೆ ಬದಿಯಲ್ಲಿ ಸತ್ತು ಬಿದ್ದಿರ್ತಾರೆ. ಅವರು ಯಾರು ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಅಂಥ ಕ್ರಾಂತಿಕಾರಿಣಿ, ಆಕೆಯನ್ನು ಕರೆಯೋಣ ಅಂತ ಹೇಳಿದೆ. ಇಲ್ಲ, ಆಕೆ ಮನಸ್ಥಿತಿ ಸರಿಯಾಗಿಲ್ಲ, ಬೇಡ ಅಂತ. ಹಾಗಾದರೆ ದುರ್ಗಾ ಬಾಬಿ ಇಲ್ಲ ಅಂದ್ಬಿಟ್ರು. ಆಕೆ ಬೀನಾದಾಸ್ ಸಾಧ್ಯ ಇಲ್ಲ, ಮನಸ್ಥಿತಿನೇ ಸರಿ ಇಲ್ಲ. ಹಾಗಾದರೆ ಇನ್ನೊಂದು ಹೆಸರು ಹೇಳ್ತೀನಿ ನಾನು, ಅವ್ರಿಗೆ ನಾನು ಕರೆಸ್ತೀನಿ. ಯಾರು? ಸುನೀತಿ ಚೌಧರಿ ಘೋಷ್. ಆಕೆ ಏನು ಮಾಡಿದ್ರು ಅಂತ 14ನೇ ವರ್ಷದಲ್ಲಿ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಸ್ಟೀವನ್ಸನ್ ಅನ್ನತಕ್ಕಂಥ ಕಲೆಕ್ಟರ್ ಒಬ್ಬನ್ನ ಶೂಟ್ ಮಾಡಿ ಸಕ್ಸಸ್ಫುಲಿ ಕೀಳ್ಳಿ 14 ವರ್ಷದ ಹುಡುಗಿ. ಶಾಂತಿ ಘೋಷನ್ ಅಂತ ಒಬ್ಬ ಸ್ನೇಹಿತೆ ಜೊತೆಯಲ್ಲಿ ಅದೊಂದು ನಾನು ಬರೆದಿದ್ದೀನಿ ಲೇಖನ. ಅದು ಕೂಡ ಆಕೆಗೆ ಹೇಳ್ತೀನಿ, ಖಂಡಿತ ಕರೆಸ್ತೀರ ಅವ್ರನ್ನ ಅಂತಂದು. ಅವರೊಬ್ಬರೇ ಹೆಣ್ಣು ಮಕ್ಕಳ ಪೈಕಿ ಈ ರೀತಿ ಸಕ್ಸಸ್ ಆಗಿತ್ತು. ಭಗತ್ ಸಿಂಗ್ ಅವ್ರದ್ದೆಲ್ಲ ಗ್ರೂಪ್ಗಳಿತ್ತು. ಇನ್ನು ಅಲ್ಲಿ ಖುದಿರಾಮ್ ಬೋಸ್ ಅವರೆಲ್ಲ ದೇ ಆರ್ ನಾಟ್ ಸಕ್ಸಸ್ಫುಲ್ ಆ್ಯಕ್ಚುಲಿ, ದೇ ದೊಡ್ಡ ಇದಾದರೂ ಕೂಡ. ಇವಳು ಇಷ್ಟು ಹತ್ತಿರದಲ್ಲಿ ನಿಂತ್ಕೊಂಡು ಅವ್ನು ನೋಡೋಕ್ಕೆ ಬಂದಾಗ ಹೊಡೆದ್ಲು. ಅದರ ಡೀಟೇಲ್ಸ್ ನೀವು ನನ್ನ ಇದರಲ್ಲಿ ಓದ್ಬೋದು. ಹೋರಾಟದ ಹೀರೋಗಳು ಒಂದು ಪಾರ್ಟ್ನಲ್ಲಿ. ಆಕೆನೂ ಕಲ್ಕಟ್ಟಾಗ ಹೋಗ್ಬಿಟ್ಟು ಬರಲ್ಲ ಅಂದೆ. ಬೇಡ, ನೀವೇನು ಯೋಚನೆ ಮಾಡಬೇಡಿ, ನಾನು ಒಪ್ಪಿಸ್ತೀನಿ, ಕರ್ಕೊಂಬರ್ತೀನಿ ಅಂತ. ಅವ್ರದ್ದಾಯಿತು. ಭಗವಾನ್ ದಾಸ್ ಮಹೋರ್ ಆ್ಯಂಡ್ ಸದಾಶಿವರಾವ್ ಮಲ್ಕಾಪುರ್ಕರ್ ಅಂತ ಆಜಾದ್ನ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ಸ್
ಏನು ಡೆಡಿಕೇಶನ್ ಅಂದರೆ ಅಂತ ನನ್ನ ಅಜಯದಲ್ಲಿ ಅವರ ಚಿತ್ರಣ ಭಾಳ ಚೆನ್ನಾಗಿ ಬಂದಿದೆ. ಆ ರೀತಿ ಹುಡುಗರು ಅವರಿಬ್ಬರು, ಆಗ ಹುಡುಗರು ಇವಾಗ ದೊಡ್ಡವರಾಗಿದ್ದರು. ಅವರಿಬ್ಬರೂ ಕರೆದೆ, ಅವ್ರು ಬರ್ತೀನಿ ಅಂದರು. ಪುಸ್ತಕದ ಬಿಡುಗಡೆ ಸುನೀತಿ ಚೌಧರಿ ಘೋಷ್, ಅಧ್ಯಕ್ಷತೆ ಶಚೀಂದ್ರನಾಥ್ ಬಕ್ಷಿ, ಮುಖ್ಯ ಅತಿಥಿಗಳು ಇವರಿಬ್ಬರು. ಅದರ ನಡುವೆ ಒಬ್ಬರು ದಾಂಡೇಲಿಯಿಂದ ಒಬ್ಬರು ಬಂದುಬಿಟ್ರು, ನ್ಯೂಸ್ ಕೇಳಿ, ಸುರೇಂದ್ರನಾಥ್ ಪಾಂಡೆಯ ಅಂತ. ಅವರು ಆಜಾದನ ಸ್ನೇಹಿತರು. ಅವರು ಇವರೆಲ್ಲ ಜೀವನ ಏನು ಅಂದರೆ ಅವರ ಸ್ವಂತ ಜೀವನದ ಕಡೆ ಗಮನ, ಒಂದು ಸಂಪಾದನೆ ಆಗಲಿ ಇದು ಯಾವುದೂ ಕೊಡದೇ ಇದ್ದಾಗ ಅವ್ರ ಜೀವನದಲ್ಲಿ ಅಯಶಸ್ವಿಗಳಾಗ್ತಾರೆ. ಆಮೇಲೆ ಕೆಲಸಗಳು ಸಿಗೋಲ್ಲ, ಸಂಪಾದನೆಗೆ ದಾರಿ ಕಾಣೋಲ್ಲ. ಹೀಗಾಗಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಕೊನೆ ಜೀವನಗಳು ಕಳೆದು. ಇವರು ಅಷ್ಟೇ, ಸುರೇಂದ್ರನಾಥ್ ಪಾಂಡೆಯ ಕೊನೆಯಲ್ಲಿ ಆಜಾದ್ ನೀವು ಅಜಯ ಓದಿದರೆ ಅದರಲ್ಲಿ ಕೊನೆಯಲ್ಲಿ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಇವ್ರ ಜೊತೆಯಲ್ಲಿದ್ದಂಥವ್ರು ಅವರು ಸುರೇಂದ್ರನಾಥ್ ಪಾಂಡೆಯ, ಆಜಾದ್ನ ಕೊನೆ ಗಳಿಗೆಯಲ್ಲಿದ್ದಂಥ ಕೊನೆ ಮನುಷ್ಯ. ಅವರು ಪೇಪರ್ನಲ್ಲಿ ಓದಿ ದಾಂಡೇಲಿಯಿಂದ ಇಲ್ಲಿಗೆ ಬಂದುಬಿಟ್ಟಿದ್ರು. ಹೀಗೆ ಇವರೆಲ್ಲ ಕೂಡ ಸೇರಿ ಒಂದು 6 ಜನ ಆಗ್ತಾರ, 2, 4, 5 ಜನ ಮುಖ್ಯ ಅತಿಥಿಗಳು ಅವರ ಸಮ್ಮುಖದಲ್ಲಿ ಅಜಯ ಬಿಡುಗಡೆ ಆಯಿತು. ಅದಕ್ಕೂ ಕೂಡ ಮೂಲೆಯಿಂದ ಜನ ಬಂದಿದ್ರು. ಟೌನ್ ಹಾಲ್ನಲ್ಲಿ ಆವತ್ತಿನ ಸಹ ಅಲ್ಲಿ ಫಿಕ್ಸ್ ಮಾಡಿದಂಥ ಚೇರ್ಸ್ ಜನ ಎಷ್ಟಾಗೋಯ್ತು ಅಂದರೆ ಆ ಚೇರ್ಸ್ನೆಲ್ಲ ತೆಗೆದು ಆಚೆ ಹಾಕಿ ಸೆಪ್ರೇಟಾಗಿ ಚಿಕ್ಕ ಚೇರ್ಸ್ ಹಾಕ್ಬಿಟ್ಟಿದ್ರು. ಸುಂದರ್ ಚೇರ್ಸ್ ಅಂತ ಇದ್ವಲ್ಲ ಅಂಥದ್ದು ಕೂತ್ಕೊಳ್ಳೋದಕ್ಕೆ. ಅಂದರೆ ಆ ರೀತಿ ಜನ. ಇದೊಂದು ಕೂಡ ಅಭೂತಪೂರ್ವವಾದಂಥ ಪುಸ್ತಕದ ಬಿಡುಗಡೆಯ ಕಾರ್ಯಕ್ರಮ. ಸೊ ಈ ರೀತಿ ಅಜಯ ನೀವು ಹೇಳಿದ್ರಿ 70ರ ದಶಕದ ಅಜಯಕ್ಕೆ ಹಿಂದೆ ಮುಂದೆ. ಇದರಲ್ಲಿ ಮುಖ್ಯವಾದ ನಿಮ್ಮ ಇನ್ನೊಂದು ಪ್ರಶ್ನೆ, ಅದರದ್ದು ಪರೋಕ್ಷವಾಗಿ ಇದರ ಉಲ್ಲೇಖ ಬಂದೇ ಇದೆ. ಆಗ ದಲಿತ ಅಥವಾ ಬಂಡಾಯ ಇನ್ನೂ ಅಷ್ಟು ಮುನ್ನೆಲೆಯಲ್ಲಿರಲಿಲ್ಲ. ಇಲ್ಲ, ಒಂದು ಕಡೆ ವಾಮಪಂಥೀಯ ಧೋರಣೆ, ಅನಂತಮೂರ್ತಿಗಳು, ಇನ್ನು ಬರಗು ರಾಮಚಂದ್ರಪ್ಪನವರು ಅಷ್ಟು ಮುನ್ನೆಲೆಗೆ ಬಂದಿರಲಿಲ್ಲ. ಅಲ್ಲಿ ವಾಮಪಂಥೀಯ ನೇರವಾಗಿ ಅಥವಾ ಅಪ್ರತ್ಯಕ್ಷವಾಗಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ನವ್ಯೋತ್ತರದ ಕಾಲ ಕಾಣುತ್ತೆ. ನವ್ಯ ಮತ್ತು ನವ್ಯೋತ್ತರ, ಸಂಕ್ರಮಣ ಕಾಲ. ಅನಂತ ಮೂರ್ತಿಗಳ ಸಂಸ್ಕಾರ ಬಂದಿತ್ತು. ಆ ಕಡೆ ಭೈರಪ್ಪನವರ ವಂಶವೃಕ್ಷ ಬಂದಿತ್ತು. ಹೀಗೆಲ್ಲ ಇದು ಸಾಹಿತ್ಯ ಲೋಕದಲ್ಲಿ ಭಾಳ ಚರ್ಚೆಗೊಳಗಾದಂಥದ್ದು. ನಿರಂಜನ ಅವರು ಕೈಯಾರ ಇದನ್ನು ತೆಗೆದುಕೊಂಡು ಕೈಯಾರಿನ ಚಿರಂಜೀವಿಗಳು ಅಂತ ಒಂದು ಪುಸ್ತಕ, ಆಮೇಲೆ ಅದರ ಮೇಲೆ ಒಂದು ಕಾದಂಬರಿ ಚಿರಸ್ಮರಣೆ ಕಾದಂಬರಿ, ಕೈಯೂರು ಹೋರಾಟದ ರೈತ ಅದನ್ನು ಬರೆದಿದ್ರು. ಸ್ವಲ್ಪ ಹೋರಾಟದ್ದು ಅಂದರೆ ಇದು ರೈತ ಚಳವಳಿ, ಅದರಲ್ಲಿ ಅವಾಗ ಗಲ್ಲಿಗೆ ಹಾಕಿದ್ರು. ಕೈಯಾರ ಕಾಸರಗೋಡಿನ ಹತ್ತಿರ ಕಾಣುತ್ತೆ. ಈ ರೀತಿ ನಿರಂಜನ ಅವ್ರ ಜೊತೆ ನಂಗೆ ಚೆನ್ನಾಗಿತ್ತು ಸಂಪರ್ಕ. ಅವರು ನನ್ನ ಪುಸ್ತಕನ ಅಜಯನ ಭಾಳ ಇಷ್ಟಪಟ್ಟಿದ್ರು. ಒಂದು ಕಾರ್ಡ್ ಇವತ್ತಿಗೂ ಇದೆ, ನಿಮಗೊಂದು ಪ್ರತಿ ತಂದು ಕೊಡಬೇಕು ಅಂತಿದ್ದೀನಿ ಅಂತೇನೋ ಕಾಗದ ಹಾಕಿದ್ದೆ. ನನ್ನ ಶ್ರೀಮತಿಯವರ ಪ್ರತಿ ಇದೆ. ಲೇಖಕನಿಗೆ ಅವನ ಪ್ರತಿ ಅಂದರೆ ಬಹಳ ಅಮೂಲ್ಯವಾದ್ದು. ಆ ಪ್ರತಿನೇ ನಾನು ಓದ್ತೀನಿ, ನೀವೇನು ತಂದುಕೊಡೋದು ಬೇಕಾಗಿಲ್ಲ ಅಂತ ನಿರಂಜನ ಹೇಳಿದ್ದು ಜ್ಞಾಪಕ ಇದೆ. ಅವರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ನಖಶಿಕಾಂತ ಲೆಫ್ಟಿಸ್ಟು. ಹೌದು. ನಾನು ಬಾಲ್ಯದಿಂದ RSS ಆಗೋ ಶೈಶವದಿಂದ ಅವರಿಗಿಂತ ಚಿಕ್ಕ ವಯಸ್ಸಿನಿಂದ ಅವರು 12-13 ವರ್ಷಕ್ಕೆ ಇದಕ್ಕೆ ಬಂದರು, ಕಾಂಗ್ರೆಸ್ ಮೂಮೆಂಟಿಗೆ ಬಂದರು. ಆಮೇಲೆ ಕಮ್ಯುನಿಸ್ಟ್ ಚಳವಳಿ, ಕಕ್ಕಿಲಾಯ ಇವರ ಪ್ರಭಾವದಿಂದ NL ಉಪಾಧ್ಯಾಯ, ಕಕ್ಕಿಲಾಯ, BV ಕಕ್ಕಿಲಾಯ, ಇನ್ಯಾರೋ ನನಗೆ ನೆನಪಿಲ್ಲ. ಈ ರೀತಿ ಆಗಿನ ಕಮ್ಯುನಿಸ್ಟ್ ಧುರೀಣರು ಯಾರಿದ್ದರು ಅವ್ರದ್ದೆಲ್ಲ. ನಾನು ನನ್ನ ಸಿಕ್ಕಂಥ ಶಿಕ್ಷಣದಿಂದ ಕಮ್ಯುನಿಸ್ಟ್ ವಿರೋಧಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಈ ದೇಶದ ಮೇಲೆ ಪ್ರೀತಿಯಾಗಲಿ ದೇಶಭಕ್ತಿಯಾಗಿ ಇಲ್ಲ. ಅವರೆಲ್ಲದಕ್ಕೂ ಕೂಡ ರಷ್ಯಾ ಕಡೆ ನೋಡ್ತಾಯಿದ್ರು, ಚೈನಾ ಕಡೆ ನೋಡ್ತಾಯಿದ್ರು. ಅದಕ್ಕೆ ಯಾವಾಗಲೂ ಒಂದು ಜೋಕ್ ಇತ್ತು. ಕಮ್ಯುನಿಸ್ಟರು ಹೇಗೆ ಅಂದರೆ ಮದ್ರಾಸ್ನಲ್ಲಿ ಮಳೆ ಬಿದ್ದರೆ ಇಲ್ಲಿ ನೆಗಡಿ ಆಗುತ್ತೆ ಅವರಿಗೆ ಅಂತ. ಹೌದು. ಆಮೇಲೆ ಅದರ ನಮ್ಮ ಕಾಲದಲ್ಲೆಲ್ಲ ರಷ್ಯಾದಲ್ಲಿ ಮಳೆ ಬಂದರೆ ಇಂಡಿಯಾದಲ್ಲಿ ಕೊಡೆ ಹಿಡಿತಾರೆ. ಇಲ್ಲಿ ಕೆಂಪು ಕೊಡೆ ಹಿಡಿತಾರೆ ಅಂತ ತಮಾಷೆ ಮಾಡ್ತಾಯಿದ್ವಿ. ಜೊತೆಗೆ ಅದು ಆ ವಯಸ್ಸು. ಮೀನು ಮಸಾನಿ ಒಂದು ಕಡೆ ಹೇಳ್ತಾರೆ, ಇಫ್ ಯು ಆರ್ ನಾಟ್ ಎ ಕಮ್ಯುನಿಸ್ಟ್
when you are in your 20s, you don't have heart. If you continue to be a communist even after 40s, you don't have head. ಹೀಗೆ ಆಗಿದೆ, ಭಾಳ ಜನದ ನಾವು ನೋಡಿದ್ದೀವಿ. ಇವಾಗ ನಮ್ಮ ಅನಂತಮೂರ್ತಿಗಳು ನೇರವಾಗಿ ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳದೆ ಆದರೂ ಕೂಡ ವಾಮಪಂಥೀಯ ವಿಚಾರಗಳಿಂದ ಪ್ರಭಾವಿತರಾಗಿದ್ದಾರೆ ಅನ್ನೋದು ನಾವು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಅವರ ಒಟ್ಟು ವಿಚಾರಧಾರೆ ಒಂದು ರೀತಿಯ ಗೊಂದಲ ಅದು. ಒಂದು ಸರಿ ಅವರು ಮಠದಲ್ಲೂ ಇರ್ತಾರೆ, ಒಂದು ಸರಿ ಇಲ್ಲೂ ಇರ್ತಾರೆ ಅವರು. ಅದೇ ಹೇಳಕ್ಕೆ ಬಂದೆ. ಇಷ್ಟೆಲ್ಲ ಹೇಳಿದಂಥವರು ಕೊನೆಗೆ ಅವರ ತಾಯಿಯ ಅಂತ್ಯಕ್ರಿಯೆ ಮಾಡುವಾಗ ಎಲ್ಲ ಶಾಸ್ತ್ರೋಕ್ತವಾಗಿ ನಡಿಬೇಕು ಅಂತ ಹೇಳಿದ್ರು ಅವರು. ಅಲ್ಲ, ಅವ್ರದ್ದು ಅಷ್ಟೇ ಅಲ್ವಾ? ಅವ್ರದ್ದು ಅಷ್ಟೇ ಬರೆದಿಟ್ಟು ಹೋಗಿದ್ರಲ್ಲ, ಬರೆದಿಟ್ಟು ಕೆಜಿಗಟ್ಟಲೆ. ಇದು ಎಷ್ಟು ಬಹಳ ಮುಖ್ಯವಾದಂಥ ಸಂಗತಿ ಇದು. ನಾನು ಅನೇಕ ಕಮ್ಯುನಿಸ್ಟ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಈಗ ಆಂಧ್ರದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಲಿರಿಸಿಸ್ಟ್ ದಾಶರಥಿ ರಂಗಾಚಾರ್ಯ ಅಂತ, ಅವರಣ್ಣ ದಾಶರಥಿ ರಾಮಕೃಷ್ಣಾಚಾರ್ಯ. ದಾಶರಥಿ ಅನ್ನೋದು ಅವ್ರ ಮನೆತನದ ಹೆಸರು. ಅವರಿಬ್ಬರು ಕಟ್ಟರ್ ಕಮ್ಯುನಿಸ್ಟ್ರು. ತೆಲಂಗಾಣ ಗಲಾಟೆನಲ್ಲಿ ಆವಾಗ ಕಮ್ಯುನಿಸ್ಟ್ರು ತೆಲಂಗಾಣದಲ್ಲಿ ಏನು ಮಾರಣ ಹೋಮ ಮಾಡಿದ್ರು ರೈತರ ಹೆಸರಿನಲ್ಲಿ, ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥವ್ರು. ರಾಮಕೃಷ್ಣಾಚಾರ್ಯ ಕೊನೆವರೆಗೂ ಹಾಗೆ ಇದ್ರು ಅಂತ ಕಾಣುತ್ತೆ. ಬಟ್ ದಿಸ್ ಜೆಂಟ್ಲ್ಮನ್ ದಾಶರಥಿ ಒಂದೊಂದು ಲಿರಿಕ್ಕು ಕೂಡ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ತೆಲುಗಿನಲ್ಲಿ. ಸಿನಿಮಾಗಳಲ್ಲಿ ಅವರ ಲಿರಿಕ್ಸ್ ಅಂತಂದರೆ ಆವಾಗಿದ್ದಿದ್ದು ತೆಲುಗು ಸಿನಿಮಾಗಳಲ್ಲಿ ದಾಶರಥಿ, ಆರುದ್ರ, ಶ್ರೀಶ್ರೀ ಅಂತೂ ಪಕ್ಕ ಕಮ್ಯುನಿಸ್ಟ್ ಬಿಡಿ ಇವೆಲ್ಲ. ಅದರಲ್ಲಿ ದಾಶರಥಿ ಕೂಡ ಅದೇ ಗುಂಪಿಗೆ ಸೇರಿದವರು. ಆದರೆ ಕೊನೆಯಲ್ಲಿ ಏನಾಯಿತು ಅಂದರೆ, ನನಗೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇಂಥ ಕಾರ್ಡ್ ಹೋಲ್ಡರ್ ಕಮ್ಯುನಿಸ್ಟು ಬರೀ ಶುದ್ಧವಾದಂಥ ಶ್ರೀ ವೈಷ್ಣವಾಚಾರ್ಯ ಆಗಿಬಿಟ್ರು. ನೀವು ಆಮೇಲೆ ನೋಡಿ, ಅವ್ರ ಬನಿಯನ್ ಹೊಲದಂಥ ಬಟ್ಟೆಗಳು ಹಾಕಲೇ ಇಲ್ಲ. ಒಂದು ಉತ್ತರಿಯ ಮೈ ಮೇಲೆ ಕಚ್ಚೆ ಪಂಚೆ, ಹಣೆ ತುಂಬ ನಾಮ, ಇಡೀ ಈ ಕಡೆ ಕೊನೆಯಿಂದ ಆ ಕಡೆ ಕೊನೆವರೆಗೂ ಮೈಯೆಲ್ಲ ನಾಮ. ಆಮೇಲೆ ವೇದಗಳನ್ನ ತೆಲುಗಿನಲ್ಲಿ ಬರೆದ್ರು, ದೊಡ್ಡ ಗ್ರಂಥಗಳು. ನಾನು ಕೇಳಿದೆ ಕೆಲವು ತೆಲುಗು ಸಾಹಿತಿಗಳನ್ನ ಕೇಳಿದೆ. ಹೌದು, ವ್ಯತ್ಯಾಸ ಆದರೂ ಅವರ ಜೀವನ ಶೈಲಿಯೇ ಬದಲಾವಣೆ ಆಗೋಯಿತು. ಬಹುಶಃ ಇದು ಮೈನು ಮಸಾನಿ ಹೇಳಿದಾಗೆ 40ನೇ ವರ್ಷ ಆದಮೇಲೆ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಇದೆಲ್ಲ ಶುಷ್ಕ, ಇದೆಲ್ಲ ಆರ್ಟಿಫಿಷಿಯಲು. ಕೊನೆಗೆ ಈ ರೀತಿ ಭಾರತೀಯ ಒಂದು ವಿಚಾರಧಾರೆ ಏನಿದೆ, ಭಾರತೀಯ ಜೀವನ ಶೈಲಿ ಏನಿದೆ, ಭಾರತೀಯ ಸಾಹಿತ್ಯ ಮೌಲ್ಯಗಳೇನಿದೆ, ಅದೇ ಶಾಶ್ವತವಾದ್ದು ಅನ್ನುವಂಥ ಜ್ಞಾನೋದಯವಾಗತ್ತೆ ಅಂತ ಕಾಣುತ್ತೆ. ಕರೆಕ್ಟು. ಹೀಗಾಗಿ ಇದನ್ನು ಈ ರೀತಿ ಪರಿಸರದಲ್ಲಿ ನಾನು ಹೇಗೆ ಇದಕ್ಕೆ ಕೈ ಹಾಕಿದೆ ಇಂಥ ಪುಸ್ತಕಕ್ಕೆ ಅನ್ನೋದಕ್ಕೆ ಇಲ್ಲಿ ಇದುವರೆಗೂ ಹೇಳಿರೋದೆಲ್ಲ ಅದಕ್ಕೆ ಉತ್ತರ. ಅದನ್ನೇ ನಟ್ಶಲ್ ಹೇಳಬೇಕು ಅಂತಂದರೆ, ನನ್ನಲ್ಲಿ ಇದ್ದಂಥ ದೇಶ ಮೊದಲು ಅನ್ನತಕ್ಕಂಥ ಒಂದು ಭಾವನೆ. ವ್ಯಕ್ತಿಯೂ ಕೂಡ ದೇಶದ ಸಂರಕ್ಷಣೆಯನ್ನು, ಅಲ್ಲಿನ ಜೀವನ ಮೌಲ್ಯಗಳನ್ನು, ಅಲ್ಲಿನ ಪರಂಪರೆಯನ್ನು, ಅಲ್ಲಿನ ಸಾಹಿತ್ಯವನ್ನು, ಅಲ್ಲಿಯ ಸರ್ವಸ್ವವನ್ನು ಗೌರವಿಸಬೇಕು, ಅದನ್ನು ಅನುಸರಿಸಬೇಕು, ಪಾಲಿಸಬೇಕು ಅನ್ನತಕ್ಕಂಥ ಒಂದು ವಿಚಾರ ನನಗೆ ಚಿಕ್ಕಂದಿನಿಂದ ಬಂದಿದ್ದರಿಂದ, ಮನೆತನ ಮತ್ತು RSS ಇದರಿಂದ ಈ ರೀತಿಯ ಒಂದು ಚಿಂತನೆ ನನ್ನಲ್ಲಿ ಮೊಳೆತು ಬೆಳೆದು ಈ ರೀತಿಯ ಅಜೇಯದಂಥ ಪುಸ್ತಕಗಳು ಬರೆದೆ. ಅದಾದಮೇಲೂ ಅದೊಂದು ಅದ್ಭುತವಾದಂಥ ಸ್ವಾಗತವನ್ನು ಪಡೆದಂಥ ಕೃತಿ. ನನಗೆ ನೆನಪಿರೋ ಹಾಗೆ 7,000 ಪ್ರತಿಗಳನ್ನ ಆವಾಗ ಪ್ರಿಂಟ್ ಮಾಡಿದ್ರು. ಪ್ರಿಂಟಿಂಗ್ ಪ್ರೆಸ್ ಮ್ಯಾನೇಜರೇ ನನಗೆ ಹೇಳಿದ್ದಿದ್ದು. ಅದರಲ್ಲಿ ಪ್ರೀ ಪಬ್ಲಿಕೇಷನ್ನು ಹತ್ತತ್ರ 3,000ದಷ್ಟು ಆಗಿಬಿಟ್ಟಿತ್ತು. ಇವತ್ತಿಗೂ ಆಗೋದಿಲ್ಲ, ಗೊತ್ತಾಯಿತು. ಬಿಡುಗಡೆ ದಿವಸ ಇಲ್ಲಿ ಆಗಿಬಿಟ್ಟಿತ್ತು. ಹೀಗೆ ಒಂದು ಅಭೂತಪೂರ್ವವಾದಂಥ ಪುಸ್ತಕ. ಅದು ಬಂದ ಮೇಲೆ ಅದರಿಂದ ಆಗಿರೋಂಥ ಅದರಿಂದ ಆ ಜನಗಳ ಮೇಲೆ ಆಗಿರುವಂಥ ಪ್ರಭಾವ, ಪರಿಣಾಮಕ್ಕೆ ನೂರಾರು ಕಥೆಗಳು ನನಗೆ ಗೊತ್ತು. ಜನಗಳಿಗೆ ಎಷ್ಟು ಇನ್ಸ್ಪಿರೇಷನ್ ಕೊಟ್ಟಿದೆ ಅದು ಅಂತ. ಹೋವೆ ಶೇಷಾದ್ರಿಗಳು ದೊಡ್ಡ ಲೇಖಕರು, RSS ಇಂಪಾರ್ಟೆಂಟ್ ನಾಯಕರವರು.
ಯುಗಾವತಾರ ಅನ್ನತಕ್ಕಂಥ ಶಿವಾಜಿಯ ಬಗ್ಗೆ ಅದ್ಭುತವಾದಂಥ ಪುಸ್ತಕ ರಚಿಸಿದ್ದಾರೆ. ಅದು ಅವ್ರು ಬರೆದಿದ್ದಲ್ಲ, ಆ್ಯಕ್ಚುಲಿ ಅವ್ರು ಭಾಷಣ ಮಾಡಿದ್ದನ್ನು ಶಿವರಾಮ್ ಮತ್ತು ಅವ್ರು ಕೂತ್ಕೊಂಡು ನಂದಿ ಬೆಟ್ಟದಲ್ಲಿ ಫೈನಲೈಸ್ ಮಾಡಿದ್ರು. ಟ್ರಾನ್ಸ್ಕ್ರೈಬ್ ಮಾಡಿಸ್ಕೊಂಡು ಅವರು ಕೊನೆಯ ದಿನಗಳಲ್ಲಿ ನನ್ನ ಮಾತು ಹೇಳಿದ್ರು, ಎಲ್ಲಯ್ಯ ನಿನ್ನ ಪುಸ್ತಕ ಅಜಯ ಎಮರ್ಜೆನ್ಸಿನಲ್ಲಿ ಎಷ್ಟು ಪ್ರಭಾವ ಬೀರ್ತಪ್ಪ, ಎಷ್ಟು ಜನಕ್ಕೆ ಧೈರ್ಯದ ಹೋರಾಟದ ಕೆಚ್ಚನ್ನು ತುಂಬತಪ್ಪ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಅಂದರೆ ಎಮರ್ಜೆನ್ಸಿನಲ್ಲಿ ಭಾಳ ಯುವಕರಿಗೆ ಅದು ಒಂದು ಛಲವನ್ನು ಕೊಟ್ಟಂಥ ಪುಸ್ತಕ. ನಮ್ಮ ಕೇಂದ್ರ ಮಂತ್ರಿಯಾಗಿದ್ದಂಥ ಅನಂತಕುಮಾರ್ ಆತನ್ನ ಹುಬ್ಬಳ್ಳಿನಲ್ಲಿ ಸತ್ಯಾಗ್ರಹಕ್ಕೆ ಹೋಗಬೇಕಾದಂಥ ಸಭೆ, ನಾನು ಅಂಡರ್ಗ್ರೌಂಡ್ ಇದ್ದೆ ಅವಾಗ, ನಾನು ವಿದ್ಯಾರ್ಥಿಗಳ ಸಭೆ ತೆಗೆದುಕೊಂಡು ಸತ್ಯಾಗ್ರಹಕ್ಕೆ ಅವ್ರನ್ನ ಪ್ರೇರೇಪಿಸ್ತಾ ಇದ್ದೆ, ಆ ಕೆಲಸ ಮೋಟಿವೇಟ್ ಮಾಡ್ತಾಯಿದ್ದೆ. ಅದರಲ್ಲಿ ಆತ ಇದ್ದ. ನಾನು ಆಮೇಲೆ ಕೇಳಿದೆ, ಹೌದು ನಾನು ಸಭೆಯಲ್ಲಿ ಇದ್ದೆ ಅಂತ ಹೇಳಿದ್ರು. ಆತನಿಗೆ ಅಜಯವೇ ಪ್ರೇರಣೆ ಅಂತ ಆತನ ಸ್ನೇಹಿತರೆಲ್ಲ ಹೇಳಿದ್ರು. ಇಂಥವು ನೂರಾರು ಘಟನೆಗಳಿದೆ, ಎಲ್ಲ ಮರ್ತೋಗ್ತಾ ಇದ್ದೀನಿ. ಕೆಲವು ನೆನಪಿದ್ದದ್ದು ಹೇಳಿ. ಕೆಲವು